ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತು ಈ ವಿಡಿಯೋ ಏನರ ಬಗ್ಗೆ ಅಂತ. ಕೆಲವೊಬ್ರು ತಮ್ಮನೇಲಿ ನೋಡಿರ್ತೀರಾ, ಕೆಲವೊಬ್ರು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿರ್ತೀರಾ. ಯಾರು ನನ್ನ ಇನ್ಸ್ಟಾಗ್ರಾಮ್ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಇವಾಗಲೇ ಹೋಗಿ ಫಾಲೋ ಮಾಡಿ. ಇಲ್ಲೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಹಾಕಿದ್ದೀನಿ ಆ್ಯಂಡ್ ಅದನ್ನು ನೋಡಿ ಹೋಗಿ ಫಾಲೋ ಮಾಡಿ, ಓಕೆನಾ. ಸೊ ನಿಮಗೆ ನನ್ನ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಎಸ್, ನಾನು ಸ್ಟೋರಿ ಹಾಕಿದ್ದೆ ದಟ್ ಅನಾನಮಸ್ ಮೆಸೇಜಸ್ ಅಂದರೆ ನೀವು ನನಗೆ ಏನು ಬೇಕಾದರೂ ಕೇಳಬಹುದು, ಬಟ್ ನಂಗೆ ನಿಮ್ಮ ನೇಮ್ ಗೊತ್ತಾಗೋದಿಲ್ಲ, ನೀವು ಯಾರು ಏನು ಅಂತ ನನಗೆ ನಿಜ ಗೊತ್ತಾಗೋದಿಲ್ಲ. ಸೊ ನಾನು ನಿಮ್ಮ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡ್ತಾ ಇರ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್. ನನಗೆ ತುಂಬ ನನಗೆ ಇಷ್ಟೊಂದು ಕ್ವಶನ್ಸ್ ಬರ್ತಿದ್ದೆ ನಾನೇ ಅಂದ್ಕೊಂಡಿರಲಿಲ್ಲ. ಎಷ್ಟು ಕ್ವಶನ್ಸ್ ಬಂದಿದೆ ಗೊತ್ತಾ? ಯಾ, ಸೊ ನಾವು let's start with first question. What you are by profession? I am a teacher. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, so that is my profession. Next question. If you ever need anything, you can count on me. Oh, that's so sweet. Thank you so much. Even if you need anything, like anything, any emotional support, that is only I can do. So you can count on me too. Yeah. ರಿಲೇಷನ್ಶಿಪ್ ಸ್ಟೇಟಸ್. ಈ ರಿಲೇಷನ್ಶಿಪ್ ಸ್ಟೇಟಸ್ಸು, ಬಾಯ್ ಫ್ರೆಂಡು, ಎಲ್ಲರೂ ಅದೇ ಕ್ವಶನ್. ಯಾಕೆ ಇವಾಗ ನಾನು ಬಾಯ್ ಫ್ರೆಂಡ್ ಮಾಡ್ಕೊಬೇಕಾ? ನೀವು ಕೇಳಿನೇ ನಾನು ಇವಾಗ ನಿಮಗೋಸ್ಕರ ಬಾಯ್ ಫ್ರೆಂಡ್ ಮಾಡ್ಕೊಬೇಕೇನೋ ಆ ಥರ ಮಾಡ್ತಾ ಇದ್ದೀರಾ ನೀವು. ಡೋಂಟ್ ಆಸ್ಕ್ ದಟ್ ಕ್ವಶನ್. ನೆಕ್ಸ್ಟ್, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಇಫ್ ಯು ನೀಡ್ ಎನಿಥಿಂಗ್. Guys, I'm okay. I love you all care me, but I'm okay. I'm totally fine, and thank you so much for caring me. Okay, for this beautiful care, love towards me. Yeah. Then next question. The worst trouble you go through into as a kid. The worst trouble. ನಾನು ಹೇರ್ ಕಟ್ಕೊಂಡು. Yeah, the worst trouble that I have gone through is solving maths problem. ಇವಾಗ ಫನ್ನಿ ಅನಿಸುತ್ತೆ, ಬಟ್ ನನಗೆ ಮ್ಯಾಥ್ಸ್ ಯಾವಾಗಲೂ ಟಫ್ ಇತ್ತು ಆ್ಯಂಡ್ ಇವಾಗಲೂ ಟಫೇ. ನನಗೆ 1+1 ಕ್ಯಾಲ್ಕುಲೇಟರ್ ಬೇಕು ಅಂತ ಅನಿಸುತ್ತೆ, ಬಿಕಾಸ್ ನಾನು ಅಷ್ಟು ಬ್ಯಾಡ್ ನನ್ನ ಮ್ಯಾಥಲ್ಲಿ. ನನಗೆ ಇನ್ನೂ ನೆನಪಿದೆ, ನಾನು ಬಂದು ಒಂದಿನ ನಮ್ಮ ಅಮ್ಮನ ಹತ್ರ ಹತ್ತಿರೋದು ದಟ್ ಎಲ್ಲರೂ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾರೆ, ನನಗೆ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಬಿಕಾಸ್ ಐ ಯೂಸ್ ಟು ಫೀಲ್ ಸೋ ಸ್ಟುಪಿಡ್ ದಟ್ ಐ ಕಾಂಟ್ solve a problem, and even my teacher used to make me feel the same thing. They used to make me feel like a stupid. Next question. Miss you so much. I am damn sure this is my sister or this is my sister's friend. So ಅವರಿಬ್ಬರು ಅಲ್ಲ ಅಂದ್ರೂ ಬೇರೆ ಯಾರೇ ಆಗಿದ್ರು, I miss you so much. I miss you so much. Whoever it is, please DM me, we'll have a conversation. ಏನದು, ಹೆಲೋ ಸಿಸ್, ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಮೆಸೇಜ್ ಮಾಡ್ತೀರಾ? ನಿಮ್ಮ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು ಅಂತ ಇಲ್ಲೇ ಹಾಕಿದರೆ ನಾನು ಇವಾಗಲೇ ನನ್ನ ವೀಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇರಲಿಲ್ವಾ? ಆ್ಯಕ್ಚುಲಿ ಐ ಡೋಂಟ್ ಎಂಟರ್ಟೈನಿಂಗ್ ದಿಸ್ ಟೆಕ್ಸ್ಟಿಂಗ್ ವಿತ್ ಸ್ಟ್ರೇಂಜರ್ಸ್ ನಾವು, ಬಿಕಾಸ್ ಯಾಕಂದರೆ ನನಗೆ ಟೈಮೇ ಇರೋದಿಲ್ಲ. ಐ ಡೋಂಟ್ ವಾಂಟ್ ಸಮ್ ಟು ವೆಯ್ಟ್ ಫಾರ್ ಮೈ ಟೆಕ್ಸ್ಟ್. ಸೊ ನನಗೆ ಟೈಮೇ ಇರೋದು, ಬ್ಯುಸಿ, ನಾನು 24 hours ಬ್ಯುಸಿ ಇರ್ತೀನಿ ಅಂದ್ಕೊಳ್ಳಿ. ಸೊ ಹಾಗಾಗಿ ನಾನು ಟೆಕ್ಸ್ಟ್ ಎಲ್ಲ ನೋಡೋಕ್ಕೆ ನನಗಾಗೋದಿಲ್ಲ. ಸೊ ನಾನು ಯಾರಿಗೂ ಎಲ್ಲರೂ ನನಗೆ ಕೆಲವೊಬ್ರು ಕಮೆಂಟೇ ಮಾಡಿರ್ತಾರೆ, ರಿಪ್ಲೈ ಮಾಡಿ ನನ್ನ ಡಿ ಎಮ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ ಅಂತ. ಸರ್ ಅಥವಾ ಮೇಡಮ್, ನಿಮ್ಮ ಥರ ತುಂಬ ಡಿ ಎಮ್ ಮಾಡಿರ್ತಾರೆ ಆ್ಯಂಡ್ ಐ ಲವ್ ಯು ಆಲ್. ನಂಗೆ ನಿಮ್ಮ ಮೇಲೆಲ್ಲ ತುಂಬ ಪ್ರೀತಿ ಇದೆ, ಬಟ್ ದ ಥಿಂಗ್ ಈಸ್ ರಿಪ್ಲೈ ಮಾಡೋಕ್ಕಾಗಲ್ಲ ಎಲ್ಲರಿಗೂ. ದಟ್ ಇಸ್ ದ ಪ್ರಾಬ್ಲಮ್. ಆ್ಯಂಡ್ ಈಗ ನೆಕ್ಸ್ಟ್ ಇವಾಗ ರಿಪ್ಲೈ ಮಾಡ್ತೀವಿ, ಆಮೇಲೆ ಇನ್ನೊಂದು ಬರುತ್ತೆ, ಆಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ, ಅದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಆಗಲ್ಲ. ದೇರ್ ಇಸ್ ನೋ ಮಚ್ ಟೈಮ್. ಸೊ ಬೇಜಾರು ಮಾಡ್ಕೊಬೇಡಿ, ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಬೇಜಾರು ಮಾಡ್ಕೊಬೇಡಿ. ಏನಾದ್ರು ಹೇಳಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಕಮೆಂಟ್ ಆನ್ ಮೈ ವೀಡಿಯೋಸ್ ಆ್ಯಂಡ್ ಐ ವಿಲ್ ರಿಪ್ಲೈ ಯು ದೇರ್. This is not a question. They are greeting me. They're like, hello sis, anta. Like, hello, whoever it is, hello. Next, hi cutie. This is irritating me a lot. Done? Yes, done.
ಸೆಕೆ ಬೇರೆ ಆಗ್ತದೆ ಒಂದು ಕಡೆ ನನಗೆ. ಓಕೆ, I am here for you. Guys, I really appreciate your concern towards me, but I'm fine. I'm totally fine and leading a very good life. I have everything I wanted. So, yeah. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ನಂಗೆ ಏನು ಅನಿಸಿದೆ ಅಂದರೆ ಎಲ್ಲರೂ ಐ ಆಮ್ ಹಿಯರ್ ಫಾರ್ ಯು ಅಂತ ಇರೋದ್ರಿಂದ ಇವ್ರಿಗೆಲ್ಲ ನಾನು ಏನಾದ್ರು ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ಅನಿಸ್ತಿದ್ಯಾ ಅಥವಾ ಆ ಥರ ಫೀಲ್ ಆಗ್ತಿದೆ ನನಗೆ. ಎಲ್ಲರೂ ಅದೇ ಥರ ಐ ಮೀನ್ ಟೆಕ್ಸ್ಟ್ ಹಾಕಿರೋದ್ರಿಂದ. ನೆಕ್ಸ್ಟ್ ಕ್ವಶನ್ ಬಂದು ಎಜುಕೇಷನ್ ಕ್ವೆಶನ್ ಮಾರ್ಕ್. ಸೊ ನನ್ನ ಎಜುಕೇಷನ್ ಬಂದು ನಾನು BCom ಗ್ರ್ಯಾಜುಯೇಟ್ ಆ್ಯಂಡ್ ಐ ಆಮ್ ಕರೆಂಟ್ಲಿ ಡೂಯಿಂಗ್ MA in English pursuing. ನೆಕ್ಸ್ಟ್ ಇಸ್ ಫೇವ್ರೆಟ್ ಕಝಿನ್ ಅಂತ ನನಗೆ ಯಾರೂ ಇಲ್ಲ. ಐ ಮೀನ್ ಹೂಎವರ್ ಇಸ್ ಮೈ ಕಝಿನ್, ಐ ಲವ್ ಆಲ್ ಆಫ್ ದ್ಯಾಮ್. ನೆಕ್ಸ್ಟ್, ವಾಟ್ ಯು ಲೈಕ್ ಟು ಡೂ ಇನ್ ಫ್ರೀ ಟೈಮ್. ನಾನು ಫ್ರೀ ಟೈಮಲ್ಲಿ ಆ್ಯಕ್ಚುಲಿ ನಾನು ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀನಿ. ಸೀರಿಯಸ್ಲಿ ನಂಗೆ ಏನು ಮಾಡಬಾರ್ದು ಅಷ್ಟೇ. ನನ್ನ ಪಾಡಿಗೆ ನಾನು ಇರಬೇಕು. ನನಗೇನು ಇಷ್ಟ ಅದು ಮಾಡಬೇಕು. ಪರ್ಟಿಕ್ಯುಲರ್ ಥಿಂಗ್ ನಾನು ಫ್ರೀ ಆಗಿದ್ದಾಗ ಇದು ಮಾಡ್ತೀನಿ. ಇಲ್ಲ ನನಗೆ ಇದು ಮಾಡ್ಬೇಕು ಅನಿಸು, ನನಗೆ ಕ್ಲೀನ್ ಮಾಡ್ಬೇಕು ಅನಿಸು ಕ್ಲೀನ್ ಮಾಡ್ತೀನಿ. ನನಗೆ ಬುಕ್ ಓದಬೇಕು ಅನಿಸು ಬುಕ್ ಓದ್ತೀನಿ. ನಾನು ಏನೋ ಬರಿಬೇಕು ಅನಿಸು ಬರಿತೀನಿ. ರೀಲ್ಸ್ ನೋಡ್ಬೇಕು ಅನಿಸು ರೀಲ್ಸ್ ನೋಡ್ತೀನಿ ಅಷ್ಟೇ. ನಾನು ಫ್ರೀ ಆಗಿದ್ದಾಗ ನನಗೆ ಇದೇ ಪರ್ಟಿಕ್ಯುಲರ್ ಥಿಂಗ್ ನಾನು ಇದೇ ಮಾಡ್ತೀನಿ ಏನು ಆ ಥರ ಏನಿಲ್ಲ. ನೆಕ್ಸ್ಟ್, ರೀಸೆಂಟ್ ಬುಕ್ ಯು ಆರ್ ರೀಡಿಂಗ್. ಸೊ ರೀಸೆಂಟ್ ಬುಕ್ ನಾನು ಓದ್ತಾ ಇರೋದು ಅಂದರೆ 1 minute. ಸೊ ರೀಸೆಂಟ್ ಬುಕ್ ಐ ಆಮ್ ರೀಡಿಂಗ್ ಅಂದರೆ ದಿಸ್ 7 Husbands of Evelyn Hugo. ಸೊ ಇಟ್ಸ್ ಅ ಗುಡ್ ಬುಕ್, ಬಟ್ ತುಂಬ ಬೋರಿಂಗ್ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಅಂದರೆ ನಂಗೆ ಗೊತ್ತಿಲ್ಲ ಎಲ್ಲರಿಗೂ ಹೀಗೆ ಅನ್ನಿಸ್ತಾ ಇದೆಯೇನೋ ಅಂತ, ಬಟ್ ನಾನು ತುಂಬ ಎಕ್ಸೈಟೆಡ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಬುಕ್ಕಿಗೋಸ್ಕರ. ನಾನು ತುಂಬ ಕಾದಿದ್ದೀನಿ ಈ ಬುಕ್ ತೊಗೊಳಕ್ಕೆ. ಬಿಕಾಸ್ ಈ ಬುಕ್ಕು ಆ್ಯಕ್ಚುಲಿ 700 rupees. ಸೊ ನನಗೆ ಈ ಥರ ಸ್ಟೋರಿ ಬುಕ್ಸ್ಗೆ ಅಷ್ಟು ಸ್ಪೆಂಡ್ ಮಾಡಲ್ಲ ನಾನು. ಯಾಕಂದರೆ ಐ ವಿಲ್ ರೀಡ್ ಇಟ್ ಒನ್ಸ್, ದೆನ್ ಐ ವಿಲ್ ನಾಟ್ ಗೋ ಟು ದ ಸೇಮ್ ಸ್ಟೋರಿ ಅಗೇನ್ ಅಲ್ವಾ. ಸೊ ಹಾಗಾಗಿ ಐ ವೇಟೆಡ್ ಫಾರ್ ದಿಸ್ ಟು ಗೆಟ್ ಇನ್ ಅ ಚೀಪ್ ಪ್ರೈಸ್. ಸೊ ಐ ಬೈ ದಿಸ್ ಇನ್ ವೆರಿ ಎಕ್ಸೈಟ್ಮೆಂಟ್. ಬಟ್ ನನಗೆ ಈ ಸ್ಟೋರಿ ನಂಗೆ ಅಷ್ಟು ವರ್ತ ಅಂತ ಅನ್ನಿಸ್ಲಿಲ್ಲ. ನಾನು ಇಷ್ಟು ಓದಿದ್ದೀನಿ. ಇದು ಓದಾದ್ಮೇಲೆ ನನಗೆ ಇಲ್ಲಿಂದ ಓದೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಆ್ಯಕ್ಚುಲಿ ನಾನು ಒಂದು ಲೆವೆಲ್ಗೆ ಬ್ರೇಕ್ ಕೊಟ್ಟಿದ್ದೀನಿ ಬುಕ್ಕಿಗೆ. ಸೊ ಯಾ, ಬಟ್ ಕರೆಂಟ್ಲಿ ನಾನು ಏನು ಬುಕ್ ಓದ್ತಾ ಇದ್ದೀನಿ ಅಂತ ಹೇಳೋದಂದರೆ ಇದೇ ಬುಕ್ ಓದ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, ಟೆಲ್ ಮಿ ಒನ್ ಥಿಂಗ್ ದಟ್ ಹೇಟ್ಸ್ ಇನ್ ಯು. ಅಂದರೆ ಟೆಲ್ ಮಿ ಒನ್ ಥಿಂಗ್ ಯು ಹೇಟ್ ಅಬೌಟ್ ಯು ಅಂತ ಕೇಳಿದ್ದೀರಾ ಅನಿಸುತ್ತೆ. ಸೊ ಟೆಲ್ ಮಿ ಒನ್ ಥಿಂಗ್ ದಟ್ ಐ ಹೇಟ್ ಅಬೌಟ್ ಮೀ ಅಂತ ಅಂದರೆ ವಾಟ್, ನನಗೆ ಗೊತ್ತಿಲ್ಲ ನಾನು ಏನು ಹೇಟ್ ಮಾಡ್ತೀನಿ ಅಂತ. ಬಿಕಾಸ್ ಐ ಆಮ್ ಸೋ ಪರ್ಫೆಕ್ಟ್ ಅಂತನಾ? ಓಕೆ, ನಾನು ತುಂಬ ಹೇಟ್ ಮಾಡೋದೇನು ಅಂದರೆ ನಾನು ತುಂಬ ಓವರ್ ಥಿಂಕ್ ಮಾಡ್ತೀನಿ. ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಥಿಂಕ್ ಮಾಡೋದು, ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು. ಬಟ್ ನಾನು ಮಾಡ್ಕೊತೀನಿ. ನಂಗೆ ಗೊತ್ತು ಅದು ಅವಶ್ಯಕತೆ ಇಲ್ಲ ಅಂತ, ಬಟ್ ನಾನು ಮಾಡ್ಕೊತೀನಿ. ನಂಗೆ ಇಷ್ಟ. ಇವಾಗ ಫಾರ್ ಎಕ್ಸಾಂಪಲ್ ಅದು ಹೇಳ್ತಾರಲ್ಲ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಇವಾಗ ಥಿಂಕ್ ಮಾಡಿ ಅವಾಗ ಸಫರ್ ಆಗೋಕ್ಕಿಂತ ಜಾಸ್ತಿ ಇವಾಗಲೇ ಸಫರ್ ಆಗ್ತೀವಿ ಅಂತ. ಆ ಥರ ಪರ್ಸನ್ ನಾನು. ಸೊ ನೆಕ್ಸ್ಟ್, ಟೆಲ್ ಮಿ ಒನ್ ಥಿಂಗ್ ಇನ್ ಯು ಲವ್ಸ್. Tell me one thing you love about yourself. ಏನಾದ್ರು ಆ ಥರ ಏನಾದ್ರು ಇರ್ಬೋದು. ಓಕೆ, ನನ್ನಲ್ಲಿ ನಾನು ಇಷ್ಟಪಡೋದೇನೆಂದರೆ ನಾನು ತುಂಬ ಕೇರ್ ಮಾಡ್ತೀನಿ. ನನ್ನ ಜೊತೆ ಇರೋರನ್ನ ನಾನು ತುಂಬ ಕೇರ್ ಮಾಡ್ತೀನಿ. ಆ್ಯಂಡ್ ಐ ಲವ್ ಗಿಫ್ಟಿಂಗ್. ಸೊ ಐ ಗಿಫ್ಟ್ ಪೀಪಲ್. ಆ್ಯಂಡ್ ನನಗೆ ನಾನು ತುಂಬ ಟೈಮ್ ಕೊಡ್ಕೊತೀನಿ. ಸೊ ನನಗದು ತುಂಬ ಇಷ್ಟ. ನಾನು ಎಷ್ಟೇ ಬ್ಯುಸಿ ಇದ್ರೂ ನನ್ನ ಟೈಮ್ ನಾನು ಕೊಡ್ತೀನಿ ಆ ಥರ. ಯಾ, ಯು ಆರ್ ಸೋ ಕ್ಯೂಟ್ ಐಶು ಅಕ್ಕ. ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಕೂಡ ತುಂಬ ಕ್ಯೂಟಾಗೇ ಇರ್ತೀರಾ ಅನ್ಕೊತೀನಿ ಈ ಥರ ಕ್ಯೂಟ್ ಟೆಕ್ಸ್ಟ್ ಹಾಕಿದ್ದೀರಾ ಅಂದರೆ. ನೆಕ್ಸ್ಟ್, ವಾಟ್ಸ್ ಯುವರ್ ಫೇವ್ರೆಟ್ ಫುಡ್ ಅಂದರೆ ಇಷ್ಟದ ಲಿಸ್ಟ್ ಇದೆ ನಂದು. ಬಟ್ ಇಷ್ಟದ ಲೀಸ್ಟಲ್ಲಿ ಯಾವುದು ಕೂಡ ಇವಾಗ ಸಿಗೋವಂಥ ಫುಡ್ ಅಂತೂ ಅಲ್ಲ. ಯಾಕಂದರೆ ಒಂದು ಕೇಸಿನ ಸೊಪ್ಪು, ಇದು ಮಲೆನಾಡು ಕಡೆ ತುಂಬ ಜನ ಗೊತ್ತಿರುತ್ತೆ, ನನಗೆ ಬೇರೆ ಊರವ್ರಿಗೂ ಗೊತ್ತಿರ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಸೊ ಅದು ಕೇಸಿನ ಸೊಪ್ಪು ಫುಲ್ ದೊಡ್ಡ ಎಲೆ, ಅದು ನೀರು ಹಾಕಿದ್ರೆ ಅದು ಹಾಗೆ ಇಳಿಯುತ್ತಲ್ಲ ಆ ಥರ. ಸೊ ನನಗೆ ತುಂಬ 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 ಇಷ್ಟ. ನಾನು ಊರಿಗೆ ಹೋದಾಗ ನಮ್ಮ ಅಜ್ಜಿ ತಂದು ಕೊಡ್ತಾರೆ. ಸೊ ಅದನ್ನು ನಮ್ಮಮ್ಮ ಅಂತೂ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಅದು ತುಂಬ ಇಷ್ಟ. ಕಡುಬು ಮತ್ತು ಚಿಕನ್ ಸಾಂಬಾರು ಅದು ತುಂಬ ಇಷ್ಟ. ಕೋರಿ ರೊಟ್ಟಿ ಅಂದರೆ ಪ್ರಾಣ ಬಿಡ್ತೀನಿ ನಾನು, ಅಷ್ಟು ಇಷ್ಟ ನನಗೆ ಕೋರಿ ರೊಟ್ಟಿ. ಆಮೇಲೆ ಇನ್ನೇನು ಇಷ್ಟ,
ಇನ್ನೇನು ಇಷ್ಟ ನನಗೆ? ನಾನು ಸ್ವೀಟ್ಸ್ ಪ್ರೇಮಿ ನಾನು ಎಷ್ಟು ಸ್ವೀಟ್ಸ್ ತಿಂತೀನಿ ಅಂದರೆ ದಿನಕ್ಕೆ ಒಂದಾರು ಸ್ವೀಟ್ ತಿಂತೀನಿ ನಾನು ಒಂದು ಟೀ ತೊಗೊಂಡು ಅದಕ್ಕೆ ಎಕ್ಸ್ಟ್ರಾ ಶುಗರ್ ಹಾಕ್ಕೊಂಡು ಕೊಡ್ತೀನಿ. ನನಗೆ ನಿಜ ಇದೊಂದು ದಿನ ಟ್ರಬಲ್ ಆಗುತ್ತೆ ಅಂತ ನನಗೆ ಗೊತ್ತು, ಬಟ್ ಆದರೂ ನಂಗೆ ಸ್ವೀಟ್ಸ್ ಅಂದರೆ ತುಂಬ 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 ಇಷ್ಟ. ಸೊ ಐ ಲವ್ ಸ್ವೀಟ್ಸ್ ಆ್ಯಂಡ್ ದಿಸ್ ಆರ್ ಮೈ ಫೇವ್ರೆಟ್ ಫುಡ್ಸ್. ಆ್ಯಂಡ್ ಬೇಳೆ ಸಾರು, ಹೌ ಕೆನ್ ಐ ಫರ್ಗೆಟ್ ಇಟ್? ಒಂದು ಕಡೆ ನೀವು ಚಿಕನ್ ಸಾಂಬಾರು ಮಾಡಿ, ಇನ್ನೊಂದು ಕಡೆ ನಮ್ಮಮ್ಮ ನಂಗೆ ಬೇಳೆ ಸಾರು ಮಾಡಿಟ್ಟಿದ್ರೆ ನಾನು ಬೇಳೆ ಸಾರನ್ನ ಹಾಕ್ಕೊತೀನಿ ನೋಡಿ. ಅದು ನಂಗೆ ಬೇರೆಯವ್ರು ಯಾರು ಮಾಡಿದ್ರು ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಮಾಡಿರೋ ಬೇಳೆ ಸಾರು ಅಂದರೆ ಹಾಂ ಚಪ್ಪರ್ಸ್ಕೊಂಡು ತಿಂತೀನಿ. ಹೂಸ್ ಯೋರ್ ಲಾಸ್ಟ್ ಸ್ನ್ಯಾಪ್ ಫ್ರಮ್? ಲಾಸ್ಟ್ ಸ್ನ್ಯಾಪ್ ಯಾರಂತ ಗೊತ್ತಿಲ್ಲ, ಇವಾಗ ಚೆಕ್ ಮಾಡೋಣ ಅಂದ್ರೂ ನಾನು ಅದೇ ಫೋನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗನ್ಸೋ ಪ್ರಕಾರ ನನ್ನ ತಂಗಿನೇ ಆಗಿರ್ತಾಳೆ, ಬಿಕಾಸ್ ಎಷ್ಟು ಸ್ನ್ಯಾಪ್ ಆಗ್ತಾಳೆ ಅಂದರೆ ಸೊ ಅವಳೇ ಆಗಿರ್ತಾಳೆ ಅಂತ ನಾನು ಅಂದ್ಕೊತೀನಿ. ಮೋಸ್ಟ್ ಆಫ್ ದ ಟೈಮ್ ನಂಗೆ ಅವಳಿಂದನೇ ಬಂದಿರುತ್ತೆ. ಸೊ ಹಾಗಾಗಿ ಶಿ ಈಸ್ ಮೈ ಲ್ಯಾಬ್ಸಾ ಲಾಸ್ಟ್ ಸ್ನ್ಯಾಪ್. ಇದೊಂದೇ ವಿಡಿಯೋದಲ್ಲಿ ನಾನು ಎಷ್ಟು ಸತಿ ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡೋದು ದೇವರೇ, ನನಗೆ ಯಾಕೋ ಸೆಟ್ಟೇ ಆಗ್ತಾಯಿಲ್ಲ ಇವತ್ತು ನನ್ನ ಹೇರು. ಹ್ಯಾವ್ ಎನಿ ನೆಟ್ಫ್ಲಿಕ್ಸ್ ರೆಕಮೆಂಡೇಷನ್ ಬಟ್ ಟು ಬಿ ಫ್ರ್ಯಾಂಕ್ ನಾನು ತುಂಬ ಬೋರಿಂಗ್ ಪರ್ಸನ್. ಸೊ ಹಾಗಾಗಿ ಬಟ್ ನಾನು ನೋಡಿದ್ದೀನಿ ನೆಟ್ಫ್ಲಿಕ್ಸ್ ಸೀರೀಸ್ ಕೆಲವೊಂದು. ಎವರ್ ಹ್ಯಾವ್ ಐ ಎವರ್ ನೋಡಿದ್ದೀನಿ, ಆ್ಯಂಡ್ ಅದು ನಾನು ರ್ಯಾಂಡಮಾಗಿ ಒಂದಿನ ಸಿಕ್ಕಿ ನಾನು ನೋಡಿದ್ದೆ. ಆ್ಯಂಡ್ ಅದರಲ್ಲಿ ನಮ್ಮ ಇಂಡಿಯನ್ ಹುಡುಗಿ ಇದ್ಲಲ್ಲ, ಸೊ ಐ ವಾಂಟೆಡ್ ಟು ಸಿ ಹರ್ ಪರ್ಫಾರ್ಮೆನ್ಸ್ ಇನ್ ದ್ಯಾಟ್. ಸೊ ನೋಡಿದೆ ಆ್ಯಂಡ್ ಐ ಲೈಕ್ ಇಟ್ ವಾಸ್ ಕೈಂಡ್ ಆಫ್ ಎಂಟರ್ಟೈನಿಂಗ್, ಒಂಥರ ಟೀನೇಜ್ ಥಿಂಗ್ಸ್ ಥರ. ನಮ್ಮ ಅಡಲ್ಟ್ಸ್ಗೆ ಅದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಕೀಪ್ ಯು ಎಂಟರ್ಟೈನ್ಡ್ ಆ ಥರ. ಆ್ಯಂಡ್ ಇನ್ನೊಂದು ಯಾವುದಂದರೆ ವ್ಯಾಂಪೈರ್ ಡೈರೀಸ್. ಐ ಫೆಲ್ ಇನ್ ಲವ್ ವಿತ್ ಇಟ್. ತುಂಬ ಚೆನ್ನಾಗಿದೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ಬೋರ್ ಆಗಿಬಿಡ್ತು ನನಗೆ ಅನಿಸಿದ್ದು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಸ್ಟಾಪ್ ಮಾಡಿದ್ದೀನಿ ನೋಡೋದು, ಬಿಕಾಸ್ ನಾನು ಪ್ರೈಮ್ ಮೆಂಬರ್ಶಿಪ್ ಖಾಲಿ ಆಯಿತು, ವಾಪಸ್ ಪೇ ಮಾಡಿಲ್ಲ ನಾನು. ಸೊ ಹಾಗಾಗಿ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ. ಮತ್ತೆ ಒಂದ್ಸತಿ ಮತ್ತೆ ಪ್ರೈಮ್ ಸಿಕ್ಕಿದ್ಮೇಲೆ ಐ ಕಂಟಿನ್ಯೂ ವಾಚಿಂಗ್ ಇಟ್. ಸೊ ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಮೂವಿ ಇಸ್ ಗೂಗ್ಲಿ. ನಂಗೆ ಗೂಗ್ಲಿ ಅಂದರೆ ಸಖತ್ ಇಷ್ಟ. ಇನ್ನು ಸಪ್ತಸಾಗರ. ಆ್ಯಕ್ಚುಲಿ ನಾನು ಸ್ಯಾಡ್ ಎಂಡಿಂಗ್ ಮೂವೀಸ್ ನೋಡೋಲ್ಲ ಹೆಚ್ಚಾಗಿ, ಬಿಕಾಸ್ ನಾನು ಅದೊಂದ್ಸತಿ ಸ್ಯಾಡ್ ಎಂಡಿಂಗ್ ಮೂವಿ ನೋಡಿದ್ರೆ ನಾನು ಅದೊಂದು ಪಾರ್ಟ್ ಆಫ್ ದ ಮೂವಿನೇ ನಾನು ಕ್ಯಾರಿ ಮಾಡ್ತೀನಿ ಒಂದು 2 months ನನ್ನ ಜೊತೆ, ಆ ಥರ ನನಗೆ. ಸೊ ಹಾಗಾಗಿ ನೋಡಲ್ಲ. ಬಟ್ ಆದರೆ ಸಪ್ತಸಾಗರ ವಾಸ್ ವೆರಿ ಬ್ಯೂಟಿಫುಲ್. ಆ ಟ್ರಾಜಿಕ್ ನನಗನ್ಸೋದು ಲಾಸ್ಟಲ್ಲಿ ಆ ಟ್ರಾಜಿಕ್ ಎಂಡಿಂಗ್ ಇರಲಿಲ್ಲ ಅಂದರೆ ಆ ಮೂವಿ ಎಷ್ಟು ಬ್ಯೂಟಿಫುಲ್ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಆ ಟ್ರಾಜಿಕ್ ಆ ಒಂದು ಸ್ಯಾಡ್ ಕ್ಲೈಮ್ಯಾಕ್ಸ್, ಸ್ಯಾಡ್ ಎಂಡಿಂಗ್ ಇರೋದಕ್ಕೇ ಆ ಮೂವಿ ಎಷ್ಟು ಚೆನ್ನಾಗಿರೋದು ಅಂತ ಚೆನ್ನಾಗಿ ಮನಸ್ಸಿಗೆ ತಾಗಿದ್ದು ಅಂತ ನನಗನ್ನಿಸ್ತು. ಸೊ ಐ ಲವ್ ದೋಸ್. ಆ್ಯಂಡ್ ಕಾಂತಾರ, ಓ ಮೈ ಗಾಡ್, ಕಾಂತಾರ ಇಸ್ ಟಾಪ್ ನಾಚ್. ಸೊ ಐ ಲವ್ ದಿಸ್ 3 movies. ನೆಕ್ಸ್ಟ್, ಯೋರ್ ವರ್ಸ್ಟ್ ಹ್ಯಾಬಿಟ್. ಮೈ ವರ್ಸ್ಟ್ ಹ್ಯಾಬಿಟ್ ಅಂದರೆ ಏನಪ್ಪ, ಏನೋ ವರ್ಸ್ಟ್ ಹ್ಯಾಬಿಟ್ ನೆನ್ಪು ಬರುತ್ತೆ, ಇರುತ್ತೆ ಅಥವಾ ಇಲ್ಲದೇನೋ ಇರ್ಬೋದು ವರ್ಸ್ಟ್ ಹ್ಯಾಬಿಟ್ಸು. ಸೊ ನಂಗೆ ಇವಾಗಂತೂ ನಂಗೆ ನೆನ್ಪು ಬರ್ತಾ ಇಲ್ಲ. ನೆಕ್ಸ್ಟ್, ಪ್ಲೀಸ್ ಗಿವ್ ಮೀ ಪಿಕಪ್ ಲೈನ್ ದಟ್ ಆಲ್ವೇಸ್ ವರ್ಕ್. ಯಾರ ಹತ್ರ ಪಿಕಪ್ ಲೈನ್ ಕೇಳ್ತಾ ಇದ್ದೀರಾ ನೀವು? ಪಿಕಪ್ ಲೈನಲ್ಲಿ ಏನಾದರೂ ವರ್ಸ್ಟ್ ಪಿಕಪ್ ಲೈನ್ ಹೊಡೆಯೋದು ಲೀಸ್ಟ್ ಇದ್ದಿದ್ರೆ ಫಸ್ಟಲ್ಲಿ ನಾನು ಇರ್ತಾ ಇದ್ದಿದ್ದು. ನನಗೆ ಪಿಕಪ್ ಲೈನ್ ಬರೋದೇ ಇಲ್ಲ, ಆಯಿತಾ? ನನಗೆ ಪಿಕಪ್ ಲೈನೇ ಬರೋಲ್ಲ, ಯಾವುದು ನೆನಪು ಇರೋಲ್ಲ ನನಗೆ ಪಿಕಪ್ ಲೈನ್ ಅಂತೂ ಕೇಳಲೇಬೇಡಿ. ನೆಕ್ಸ್ಟ್, ವುಡ್ ಯು ಸೇ ಎಸ್ ಇಫ್ ಐ ಆಸ್ಕ್ಡ್ ಯು ಔಟ್? ನೋ. ಆ್ಯಕ್ಚುಲಿ ಅವಾಗ ಯಾವುದೂ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ನೋ, ಐ ವುಡಂಟ್ ಸೇ ಎಸ್. ನೆಕ್ಸ್ಟ್, ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ಸ್ ಇನ್ ಅ ಗಾಯ್. ಗಾಯ್ಸ್ ನನಗೊಂದು ಏನು ಅನಿಸುತ್ತೆ ಅಂದರೆ, ನನಗೆ ರೆಡ್ ಫ್ಲ್ಯಾಗ್ ಗ್ರೀನ್ ಫ್ಲ್ಯಾಗ್ ಅದು ಅದು ಸ್ಟಾರ್ಟ್ ಆಯ್ತಲ್ಲ ರೆಡ್ ಫ್ಲ್ಯಾಗ್ ಗ್ರೀನ್ ಫ್ಲ್ಯಾಗ್, ಅವಾಗ ನನಗೆ ಐ ವಾಸ್ ಲೈಕ್ ಯಾ ದಿಸ್ ದ ರೆಡ್ ಫ್ಲ್ಯಾಗ್ ಬಿಹೇವಿಯರ್, ದಿಸ್ ಗ್ರೀನ್ ಫ್ಲ್ಯಾಗ್ ಬಿಹೇವಿಯರ್ ಅಂತೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಅಟ್ ಸರ್ಟನ್ ಪಾಯಿಂಟ್ ವಾಟ್ ಐ ಅಂಡರ್ಸ್ಟುಡ್ ಇಸ್ ದರ್ ಇಸ್ ನೋ ರೆಡ್ ಫ್ಲ್ಯಾಗ್ ಆ್ಯಂಡ್ ಗ್ರೀನ್ ಫ್ಲ್ಯಾಗ್ ಎಟ್ ಆಲ್. ಒಂದು ಮನುಷ್ಯನಲ್ಲಿ ಇಂಪರ್ಫೆಕ್ಷನ್ಸ್ ಇರುತ್ತೆ, ಪರ್ಫೆಕ್ಷನ್ಸ್ ಇರುತ್ತೆ. ಸೊ ಅದನ್ನು ನಾವು ರೆಡ್ ಫ್ಲ್ಯಾಗ್ ಗ್ರೀನ್ ಫ್ಲ್ಯಾಗ್ ಅಂತ ಎಲ್ಲನೂ ರಿಜೆಕ್ಟ್ ಮಾಡ್ಕೊಂಡು ಹೋದರೆ, ಎಲ್ಲದನ್ನೂ ದೂರ ತಳ್ಕೊಂಡು ಹೋದರೆ ಲಾಸ್ಟಲ್ಲಿ ಏನು ಉಳಿಯುತ್ತೆ? ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾವುದೋ ರೆಡ್ ಫ್ಲ್ಯಾಗ್ಸೇ ಇಲ್ವಾ, ನನ್ನಲ್ಲಿ ಇಲ್ವಾ? ಇದ್ದೇ ಇರುತ್ತೆ. ದೇರ್ ಶುಡ್ ಬಿ ಸಮ್ ಕಾಂಪ್ರಮೈಸಸ್. ಬಟ್ ಆದರೂ ಈ ಕ್ವಶನ್ಗೆ ಒಂದು ಪ್ರಾಪರ್ ಆನ್ಸರೇ ಬೇಕು ಅಂತಂದರೆ, ಇನ್ನು ಗಾಯ್ ಕೇಳಿದ್ದಾರೆ. ಓಕೆ, ಇನ್ನು ಗಾಯ್ ಅಂದರೆ ವೆನ್ ಹಿ ಬ್ರ್ಯಾಕ್ಸ್ ಅಬೌಟ್ ಇಸ್ ಮನಿ ಮೋರ್, ನಂಗೆ ಅದು ಇಷ್ಟ ಆಗಲ್ಲ. ಅಯ್ಯೋ ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ, ನಮ್ಮ ಬಾಂಗ್ಲೆ ಇದೆ,
ನಂಗೆ ಚೂರು ಇಷ್ಟ ಆಗಲ್ಲ ಅದು. ಯಾಕಂದರೆ ನಿಮ್ಮ ಹತ್ರ ಎಷ್ಟಿದೆ ನಮ್ಮ ಹತ್ರನೂ ಅಷ್ಟೇ ಇರುತ್ತೆ. ನೆಕ್ಸ್ಟ್, ಹೌಸ್ ಯೋರ್ ಡೇ ಗೋಯಿಂಗ್? ಹೌಸ್ ಮೈ ಡೇ ವೆಂಟ್? ಇಟ್ಸ್ ಕ್ವೈಟ್ ಗುಡ್. ನನಗೆ ಐ ಆಮ್ ಆ್ಯಕ್ಚುಲಿ ಇನ್ ಮೈ ಪೀರಿಯಡ್. ದಿಸ್ ಮೈ ಸೆಕೆಂಡ್ ಡೇ ಆ್ಯಂಡ್ ನಾನು ವಿಡಿಯೋ ಮಾಡಬೇಕಾದ್ರೂ ನನಗೆ ಬ್ಯಾಕ್ ಪೇನ್, ಸ್ಟಮಕ್ ಪೇನ್ ಹಂಗೆ ಕಾಡ್ತಾ ಇದೆ ಬಂದು. ಬಟ್ ನಾನು ತೋರಿಸ್ಕೊತಾ ಇಲ್ಲ ಅಷ್ಟೇ, ಬಿಕಾಸ್ ನನಗೆ ಇವತ್ತು ವೀಡಿಯೋ ಮಾಡಲೇಬೇಕಂತ ಇದ್ದೆ ನಾನು. ಬಿಕಾಸ್ ನಾನು ನೆನೆ ವೀಡಿಯೋ ಕ್ವೆಶನ್ಸ್ ಹಾಕ್ಬಿಟ್ಟಿದ್ನಲ್ಲ ಸ್ಟೋರಿಲಿ, ಇವತ್ತು ಅನ್ಕೊತಾ ಇದ್ದೆ ಮಾಡಬೇಕಂತ. ಸೊ ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದೀನಿ ನಾನು. ಬೆಳಗ್ಗೆಯಿಂದ ಮಲ್ಕೊಂಡು ಮೂವಿ ನೋಡ್ಕೊಂಡು ಕೂತಿದ್ದೆ. ಸೊ ಮೂವಿ ನೋಡಿಕೊಂಡು ಕೂತ್ಕೊಂಡು ಇವಾಗ ಎದ್ದು ನಾನು ರೆಡಿಯಾಗಿ ಬಂದೆ ನಿಮ್ಮ ಮುಂದೆ. ಕ್ವಶನ್ ಪೇಪರ್ ಸ್ವಲ್ಪ ಟೈಪ್ ಮಾಡೋಕ್ಕಿತ್ತು, ಅದನ್ನೆಲ್ಲ ಟೈಪ್ ಮಾಡಿಕೊಂಡು ಬಂದೆ. ಇಟ್ ವಾಸ್ ಕ್ವೈಟ್ ಗುಡ್. ನಂಗೆ ಈ ಥರನೇ ಇರಬೇಕು ನನ್ನ ಸಂಡೇ. ನಂಗೆ ಜಾಸ್ತಿ ಪ್ರೊಡಕ್ಟಿವ್ ಅಂತನೂ ಅಲ್ಲ, ಟೋಟಲಿ ಮಲ್ಕೊಂಡಿರೋದು ಅಂತ ಅಲ್ಲ, ಹೀಗೆ ಇರಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಟೈಮ್ ಡಿಡ್ ಯು ಫಾಲ್ ಅಸ್ಲೀಪ್ ಲಾಸ್ಟ್ ನೈಟ್? ಲಾಸ್ಟ್ ನೈಟ್ ಆ್ಯಕ್ಚುಲಿ ನಾನು ಮೂವಿ ನೋಡ್ತಾ ಇದ್ದೆ, ಒಂದು ಬ್ಲರ್ ಅಂತ ನನ್ನ ತಂಗಿ ರೆಕಮೆಂಡ್ ಮಾಡಿದ್ಲು. ಅದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿತ್ತು ಅಂತ ನನಗನ್ನಿಸ್ತು. ನನ್ನ ತಂಗಿ ರೆಕಮೆಂಡ್ ಮಾಡೋದೆಲ್ಲ ಅಂಥದ್ದೇ. ಅವಳು ಬರೀ ಕ್ರೈಮ್ ಡಾಕ್ಯುಮೆಂಟರಿ, ಹಾರರ್ ಮೂವೀಸ್, ಅಲ್ಲೇನಾದ್ರು ಆಗಬೇಕು, ರಕ್ತಪಾತ ಆಗುವಂಥ ಮೂವಿನೇ ಅವಳು ನೋಡೋದು. ಸೊ ಹಾಗಾಗಿ ನಾನು ಅವಳು ರೆಕಮೆಂಡ್ ಮಾಡಿರೋ ಮೂವಿ ನೋಡಿದ್ದೇನೆಂದರೆ ಯೋಚನೆ ಮಾಡಿ. ಸೊ ಬ್ಲರ್ನ ಮೂವಿ ನೋಡ್ಕೊಂಡು ಮಲಗಿದ್ದೆ. ಸೊ 2 o'clock ನಾನು ಮಲಗಿದ್ದು, ಬಹುಶಃ ನೆನ್ನೆ ನೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಓಲ್ಡ್ ಡು ಯು ವಾನ್ ಬಿ ವೆನ್ ಯು ಗೆಟ್ ಮ್ಯಾರಿಡ್? ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ನಾನು 24-25 ಮದುವೆ ಆಗಬೇಕು ಅಂತ ನನಗೆ. ಬಿಕಾಸ್ ವೆನ್ ಐ ಆಮ್ ಯಂಗ್ ಐ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಅಂತ. ಇನ್ನು ನನ್ನ ಮದುವೆ ಮನೇಲಿ ನಾನು ಚೆನ್ನಾಗಿ ಕಾಣಬೇಕಲ್ಲ, ಬ್ಯೂಟಿಫುಲ್ ಆಗಿ ಯಂಗಾಗಿ ಕಾಣಬೇಕಲ್ಲ, ನನ್ನ ಫೋಟೋಸಲ್ಲೆಲ್ಲ ಚೆನ್ನಾಗಿ ಕಾಣಬೇಕು. ಅದು ನಮ್ಮ ಮಲೆನಾಡವ್ರಂತೂ ಮದುವೆ ಮನೆಗೆ ಹೋಗೋದೇ ಆ ಹುಡುಗಿ ಹೆಂಗಿದ್ದಾಳೆ, ಹುಡುಗ ಹೆಂಗಿದ್ದಾನೆ ಅಂತ ನೋಡೋಕ್ಕೇನೆ. ಅಲ್ಲೇನಾದ್ರು ಹುಡುಗಿಗಿಂತ ಹುಡುಗ ಚೆನ್ನಾಗಿದ್ರೆ ಹುಡುಗಿ ಸುಮಾರು, ಹುಡುಗ ಲಕ್ಷಣ ಇದ್ದ ಮಾತ್ರ ಅಂತ. ಹುಡುಗ ಏನಾದರೂ ಸ್ವಲ್ಪ ಡಲ್ ಆಗಿದ್ದು, ಹುಡುಗಿ ಚೆನ್ನಾಗಿದ್ರೆ ಹುಡುಗಿ ಅಂತೂ ಕೈ ತೊಳ್ಕೊಂಡು ಮುಟ್ಟಬೇಕು, ಹುಡುಗ ಒಂದು ಚೂರು ಚೆಂದ ಇಲ್ಲ ಅಂತಲೇ ಹೇಳ್ತಾರೆ. ಸೊ ಹೀಗಾಗಿ ನಾನು ಯಂಗಾಗಿರ್ಬೇಕಾದ್ರೆ ಮದುವೆ ಆಗಬೇಕು, ಎಲ್ಲರಿಂದ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬರಬೇಕು. ನೆಕ್ಸ್ಟ್, ಆರ್ ಯು ಸ್ಟ್ರೈಟ್? ನೋ, ಐ ಆಮ್ ಕರ್ವ್. Yeah, I am straight. I am straight. Okay. Next, do you speak another language? ನಾನು ಇಂಗ್ಲೀಷ್, ಹಿಂದಿ, ತೆಲುಗು ಒಂದು 60% ಬರುತ್ತೆ. ಅದೊಂದು ಬಟ್ಲರ್ ತೆಲುಗು ಮಾಡಿ ಮಾತಾಡ್ತೀನಿ. ಸೊ ಅಂದರೆ ತೆಲುಗೋರಿಗೆ ಅರ್ಥ ಆಗುತ್ತಲ್ಲ, ಅದು ಸಾಕು. ಸೊ ತೆಲುಗು ಕೂಡ ಕೊಂಚం వస్తుంది. ಹಿಂದಿ, ಇಂಗ್ಲೀಷ್, ದೆನ್ ಕನ್ನಡ ಆಬ್ವಿಯಸ್ಲಿ ಮಾತಾಡ್ತಾಗ ನನ್ನ ಕಂಫರ್ಟ್ ಲ್ಯಾಂಗ್ವೇಜು. ಆ್ಯಂಡ್ ಇನ್ನೇನು ಮಾತಾಡ್ತೀನಿ ನಾನು, ತುಳು ಸ್ವಲ್ಪ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರೋದಿಲ್ಲ ನನಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡ್ರೀಮ್ ಜಾಬ್ ಎಲ್ಲ ಗೈಸ್, ನನಗೆ ನಂದು ಡ್ರೀಮೇ ಇಲ್ಲ ಆಗೋಗ್ಬಿಟ್ಟಿದೆ ಇವಾಗ. ಸೀರಿಯಸ್ಲಿ ಒಂದು ಅಡಲ್ಟ್ ಲೈಫಲ್ಲಿ ಎಲ್ಲರಿಗೂ ಹೀಗೆ ಆಗುತ್ತಾ ಅಥವಾ ನಂಗೆ ಮಾತ್ರ ಹೀಗಾಗುತ್ತಾ ನಂಗೆ ಗೊತ್ತಿಲ್ಲ. ನಂದು ಡ್ರೀಮ್ ಜಾಬ್ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್ ಹೇಳ, ನನಗೆ ನನ್ನ ಪ್ರೊಫೆಷನ್ನೇ ಅಮ್ಮ ಇದಕ್ಕೆ ಸ್ವಲ್ಪ ಕಂಫರ್ಟಬಲ್ ಕೂತ್ಕೊಳ್ತೀನಿ. ಅಮ್ಮ ಬೀಳ್ತಾಯಿದ್ದೆ ಇವಾಗ ನಾನು, ಅದು ಕ್ಯಾಮ್ರಾ ಮುದ್ದೆ. ಸೊ ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಮೇಲೆ ತುಂಬ ಪ್ಯಾಷನ್ ಇದೆ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಇದರಿಂದ ದುಡ್ಡು ಬರುತ್ತೆ, ಅದು ಬರುತ್ತೆ, ನನಗೆ ಏನೂ ಇರಲಿಲ್ಲ. ನನಗೆ ನನ್ನ ಪ್ಯಾಷನ್, ನನಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಎಡಿಟಿಂಗ್ ಇದೆಲ್ಲ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಬಂದಿದ್ದು. ಈಗ ಇದೇ ಪ್ರೊಫೆಷನಲ್ಲಿ ನಾನು ಕೆರಿಯರ್ ಬಿಲ್ಡ್ ಮಾಡ್ತೀನಿ ಅಂದರೆ ಅದಕ್ಕೆ ತುಂಬ ಪೇಷನ್ಸ್ ಬೇಕು. ಸೊ ನನಗೆ ಆ ಪೇಷನ್ಸ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ನಾನು ಅದಕ್ಕೆ ಟೀಚಿಂಗ್ ಪ್ರೊಫೆಷನ್ಗೆ ಬಂದುಬಿಟ್ಟೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ನನಗೆ ನನ್ನ ಪ್ಯಾಷನ್ ಬಿಡೋದು ಇಷ್ಟ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಐ ಯೂಟ್ಯೂಬ್ ಚಾನಲ್. ಸೊ ಇದೇನಾದರೂ ಒಂದೊಳ್ಳೆ ಪೊಸಿಷನ್ಗೆ ಹೋದರೆ ನಿಮ್ಮೆಲ್ಲರ ಸಹಾಯದಿಂದ ಮೋಸ್ಟ್ಲಿ ದಿಸ್ ವಿಲ್ ಬಿ ಮೈ ಜಾಬ್, ಮೇ ಬಿ. Next question, dogs or cats? My sibling. Next, worst movie you have ever watched? Worst movie, Phobia. ವರ್ಸ್ಟ್ ಮೂವಿಲಿ ಎತ್ತಿದ ಕೈ, ಅದು ತಲೆ ಬೂಡ ಇಲ್ಲ ಗೈಸ್. ಅದಕ್ಕೆ ನಾನು ಪೂರ್ತಿ ವಿಡಿಯೋ ನೋಡಿದ್ದೀನಿ. ನಾನು ನನ್ನ ತಂಗಿ ಕೂತ್ಕೊಂಡೆ ನೋಡಿರೋದು. ಅವಳು ತಲೆ ಕರ್ಕೊಂಡು ಏನು ಮೂವಿ ಇದು, ಏನಾಯಿತು, ಇದು ಏನು ನಂಗೆ ಅರ್ಥ, ನೀವು ನೋಡಿ ಅವಾಗ ಅರ್ಥ ಆಗ. ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರ್ತಾ ಇಲ್ಲ, ಅಷ್ಟು ವರ್ಸ್ಟ್ ಮೂವಿ ಅಂತ ಅಂದ್ಕೊಳ್ಳಿ. ಎಸ್, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯು ಶುಡ್ ಪೋಸ್ಟ್ ಮೋರ್ ಸೆಲ್ಫೀಸ್.
ಐ ಟೇಕ್ ದಿಸ್, ಈ ಸಜೆಷನ್ ತೊಗೊತೀನಿ ನಾನು. ನೆಕ್ಸ್ಟ್, ಯುವರ್ ಸೆಲೆಬ್ರಿಟಿ ಕ್ರಷ್. ನನಗೆ ಯಾರ ಮೇಲೂ ಕ್ರಷ್ ಇಲ್ಲ, ಯಾರು ನನ್ನ ಫೇವ್ರೆಟ್ ಸೆಲೆಬ್ರಿಟಿನೂ ಅಲ್ಲ. ಒನ್ ಥಿಂಗ್ ಯು ಕಾಂಟ್ ಸರ್ವೈವ್ ವಿತ್, ಮೈ ಫ್ಯಾಮಿಲಿ. ನಂಗೆ ನನ್ನ ಫ್ಯಾಮಿಲಿ, ಆ್ಯಕ್ಚುಲಿ ನಾನು ಆಲ್ರೆಡಿ ದೂರ ಇದ್ದೀನಿ ನನ್ನ ಫ್ಯಾಮಿಲಿಯಿಂದ, ವಿಚ್ ಇಸ್ ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ. ಅವ್ರು ನನ್ನ ಜಗತ್ತು. ಅವರಿಲ್ಲ ಅಂದರೆ ಐ ಕಾನ್ ಬಿ. ವೈ ಆಮ್ ಆಲ್ರೆಡಿ ಕ್ರೈಯಿಂಗ್. ದ ವರ್ಸ್ಟ್ ಥಿಂಗ್ ಯು ಹ್ಯಾವ್ ಎವರ್ ಈಟನ್. ಸೊ ವರ್ಸ್ಟ್ ಥಿಂಗ್ ಎವರ್ ಈಟನ್ ಅಂದರೆ ಏನು ತಿಂದಿದ್ದೀನಪ್ಪ? ಇದು ಏನಂತಾರೆ ಅದಕ್ಕೆ, ಸ್ಕ್ವಿಡ್ ತಿಂದೆ ಗೈಸ್ ನಾನು. ಆ್ಯಕ್ಚುಲಿ ಅದೇನು ಕೆಟ್ಟದಂತ ಅಲ್ಲ, ತುಂಬ ಜನ ತಿಂತಾರೆ, ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ನಾನು ಆ್ಯಕ್ಚುಲಿ ನಾನ್ ವೆಜಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಚಿಕನ್, ಎಗ್, ಫಿಶ್ ಇಷ್ಟೇ ನಾನು ತಿನ್ನೋದು ನಾನ್ ವೆಜ್ಜಲ್ಲಿ. ನಾನು ಇದನ್ನು ಬಿಟ್ಟು ಜಾಸ್ತಿ ಯಾವತ್ತೂ ಹೋಗಿರಲಿಲ್ಲ. ಸೊ ಒಂದಿನ ಹಿಂಗೆ ನಾನು ನನ್ನ ಫ್ರೆಂಡ್ಸ್ ಆಚೆ ಹೋದಾಗ ಅಲ್ಲಿ ನಾವು ಆರ್ಡರ್ ಮಾಡಿದ್ವಿ. ನಾನು ಅಂದ್ಕೊಂಡೆ ಅದು ಆನಿಯನ್ ರಿಂಗ್ಸ್ ಇರಬೇಕು ಅಂದ್ಬಿಟ್ಟು ನಾನು ತಿಂತಾಯಿದ್ದೀನಿ. ನಂಗೆ ಆಮೇಲೆ ಯಾಕೋ ನನಗೆ ಸೀ ಫುಡ್ ಫೀಲಿಂಗ್ ಬರ್ತಾ ಇದೆಯಲ್ಲ ಅಂತ ಆಮೇಲೆ ಕೇಳಿದೆ. ಐ ಗಾಟ್ ಟು ನೋ ದಟ್ ವಾಸ್ ಸ್ಕ್ವಿಡ್. ಆ್ಯಂಡ್ ಟೇಸ್ಟು ಚೆನ್ನಾಗಿತ್ತು, ಬಟ್ ನನಗೇನೋ ಆಮೇಲೆ ಏನು ತಿಂದ್ಬಿಟ್ಟೆ ಅಂತ ಅನ್ನಿಸ್ತು ಅಷ್ಟೇ. ನೆಕ್ಸ್ಟ್, ವೇರ್ ಆರ್ ಯುವರ್ ಪೇರೆಂಟ್ಸ್ ಫ್ರಮ್? ಶೃಂಗೇರಿ. ದೇ ಬೋತ್ ಆರ್ ಫ್ರಮ್ ಶೃಂಗೇರಿ. ಅಂದರೆ ಶೃಂಗೇರಿಲಿ ಎಲ್ಲಿ ಅಂತ ಕೇಳೋದಾದರೆ ಅಪ್ಪ ಬಿದ್ರಗೋಡು ಅಂತ, ವಿಚ್ ಕಮ್ಸ್ ನಿಯರ್ ಆಗುಂಬೆ, ನಾಟ್ ಆಗುಂಬೆ, ನಿಯರ್ ಆಗುಂಬೆ. ಆ್ಯಂಡ್ ಅಮ್ಮ ಬಂದು ಏನದು, ಅಮ್ಮ ಎಲ್ಲಿ ಅವರು ಕಿಗ್ಗ, ಅಮ್ಮ ಕಿಗ್ಗದವರು. ಓಕೆ, ಸೊ ನೆಕ್ಸ್ಟ್, ಯು ಆರ್ ಫ್ರಮ್? ಐ ಆಮ್ ಫ್ರಮ್ ಶೃಂಗೇರಿ ಆ್ಯಂಡ್ ಲಿವಿಂಗ್ ಇನ್ ಬೆಂಗಳೂರು. ಸೊ ಹೀಗೆ ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಬಟ್ ನನ್ನ ಸ್ವಂತ ಊರು ಅಂತ ಬಂದಾಗ ಶೃಂಗೇರಿ. ಹೌ ಮಚ್ ಸ್ಯಾಲರಿ ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಫ್ಯೂಚರ್ ಹಸ್ಬೆಂಡ್ ಆರ್ ಬಾಯ್ ಫ್ರೆಂಡ್? ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಇವರಿಷ್ಟ. ಬಿಕಾಸ್ ನನ್ನ ಹತ್ರನೇ ಅಷ್ಟಿಲ್ಲ ಅಂದಾಗ ನಾನು ಇನ್ನೊಬ್ಬರಿಂದ ಏನು ಎಕ್ಸ್ಪೆಕ್ಟ್ ಮಾಡಲಿ? ನಾನು ಚೆನ್ನಾಗಿ ಅರ್ನ್ ಮಾಡುವಾಗ ನೋಡೋಣ ಎಕ್ಸ್ಪೆಕ್ಟ್ ಮಾಡಬೇಕೇನಂತ. ಇವಾಗಂತೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರು ಇಷ್ಟ ಮಾಡಲಿ ಅಂತ ಅಷ್ಟೇ. ಅವ್ರವ್ರಿಗೆ ಗೊತ್ತಲ್ವಾ, ಒಂದು ಫ್ಯಾಮಿಲಿನ ನಡ್ಸೋಕ್ಕೆ ಎಷ್ಟು ಬೇಕೋ ಅವ್ರಿಗೆ ಗೊತ್ತು. ಸೊ ಅವಾಗ ಅವ್ರು ಅರ್ನ್ ಮಾಡ್ತಾ ಇರ್ತಾರೆ. ಈಗ ನಾನು ಮದುವೆ ಆಗ್ತೀನಿ ಅಂದರೆ ನನಗೆ ಎಬಿಲಿಟಿ ಇದೆಯಾ, ಮದುವೆ ಆಗೋ ಎಬಿಲಿಟಿ ಇದೆಯಾ, ಒಂದು ಫ್ಯಾಮಿಲಿನ ಹೋಲ್ಡ್ ಮಾಡೋ ಎಬಿಲಿಟಿ ಇದೆಯಾ, ನಂಗೆ ಮಾತ್ರ ಆಗ್ತೀನಿ ಅಲ್ವಾ, ಹಾಗೆ. ನೆಕ್ಸ್ಟ್, ವಾಟ್ಸ್ ದ ಒನ್ ಥಿಂಗ್ ಯು ಡಿಡ್ ಇನ್ ಯೋರ್ ಚೈಲ್ಡ್ಹುಡ್ ಆ್ಯಂಡ್ ನೌ ಯು ರಿಗ್ರೆಟ್ ಇಟ್? ವಾಟ್ ಐ ಡಿಡ್ ಇನ್ ಮೈ ಚೈಲ್ಡ್ಹುಡ್, ನೌ ಐ ರಿಗ್ರೆಟ್ ಇಟ್? ಆ್ಯಕ್ಚುಲಿ ಒಂದು ನಂಗೆ ಮೆಮೊರಿ ಲಾಸ್, ನನಗೇನೂ ನೆನಪಿರಲ್ಲ. ನಾನು ಸಣ್ಣ ವಯಸ್ಸಲ್ಲಿ ಏನು ಮಾಡಿದೆ ಅನ್ನೋದು ನಾನು ಇವಾಗ ರಿಗ್ರೆಟ್ ಮಾಡೋಕ್ಕೆ ಪುರ್ಸೋತೂ ಇಲ್ಲ. ಸೊ ನನಗೆ ಗೊತ್ತಿಲ್ಲ ನಾನು ಸಣ್ಣ ವಯಸ್ಸಲ್ಲಿ ಏನು ಮಾಡಿದ್ದು ಇವಾಗ ರಿಗ್ರೆಟ್ ಮಾಡ್ತೀನಿ ಅಂತ. ಇವಾಗ ರಿಗ್ರೆಟ್ ಮಾಡೋದು ಏನೋ ಸಿಗುತ್ತಾ? ಸೈಲಿ. ನೆಕ್ಸ್ಟ್ ಕ್ವಶನ್, ದ ವರ್ಸ್ಟ್ ಪಿಕಪ್ ಲೈನ್ ಯು ಹ್ಯಾವ್ ಎವರ್ ಹರ್ಡ್? ವರ್ಸ್ಟ್ ಪಿಕಪ್ ಲೈನ್ ದಟ್ ಐ ಹ್ಯಾವ್ ಎವರ್ ಹರ್ಡ್? ನನಗೆ ಯಾರು ಪಿಕಪ್ ಲೈನೇ ಹೇಳಿಲ್ಲ. ಇವಾಗ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೋಸ್ಕರ ನೀವು ನನ್ನ ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ನಿಮಗೆ ನಿಜವಾಗ್ಲೂ ನಾನಂದರೆ ಇಷ್ಟ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿಕಪ್ ಲೈನ್ ಹೇಳಿ. ನನಗೆ ಇದ್ದವರೆಗೂ ಯಾರು ಪಿಕಪ್ ಲೈನ್ ಹೇಳಿಲ್ಲ, ಗೊತ್ತಾ? ಹೇಳಿ. ನಾವು, ಹೌ ಮೆನಿ ಸೆಲ್ಫೀಸ್ ಡೂ ಯು ಟೇಕ್ ಇನ್ ಅ ಡೇ? ನಾನು ಎಷ್ಟು ಸೆಲ್ಫೀಸ್ ನಾನು ಸೆಲ್ಫೀಸೇ ತೊಗೊಳ್ಳಲ್ಲ, ಸೀರಿಯಸ್ಲಿ. ನಾನು ಸೆಲ್ಫಿ ಇಲ್ಲ ಸ್ನ್ಯಾಪಲ್ಲಿ ತೊಗೊತೀನಿ. ಅಂದರೆ ನಾನು ಪರ್ಟಿಕ್ಯುಲರಾಗಿ ನನಗೋಸ್ಕರ ಫೋಟೋ ತೊಗೊಬೇಕು ಅಂತ ಏನು ಸೆಲ್ಫೀಸ್ ಎಲ್ಲ ತೊಗೊಂಡಿಲ್ಲ. ಸ್ನ್ಯಾಪ್ ಹಾಕಬೇಕಾದ್ರೆ ಆ ಥರ ತೊಗೊತೀನಿ ಅಷ್ಟೆ. ಹೂ ವಾಸ್ ದ ಲಾಸ್ಟ್ ಡೂಡ್ ಯು ಟೆಕ್ಸ್ಟೆಡ್? ಲಾಸ್ಟ್ ಡೂಡ್ ಐ ಟೆಕ್ಸ್ಟೆಡ್ ಮೈ ಬೆಸ್ಟ್ ಫ್ರೆಂಡ್ ಭರತ್. ಏನೋ ನಾನು ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ತಾಯಿದ್ದೆ, ಅದು ಹೇಗೆ ಅಲೈನ್ ಮಾಡೋದು ನಂಗೆ ಸ್ವಲ್ಪ ಡೌಟ್ ಬಂತು, ಹೇಗೆ ಮಾಡೋದು ಅಂತ. ಸೊ ಅವ್ನು ಕಾಲ್ ಮಾಡಿ ಅದು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೆ ಅಷ್ಟೆ. ಯುವರ್ ಲಾಸ್ಟ್ ಸಾಂಗ್ ಆನ್ ಸ್ಪೋಟಿಫೈ? ನಿಜ ಹೇಳ್ಬೇಕಾದ್ರೆ ನಾನು ಸ್ಪೋಟಿಫೈ ಅನ್ನೋ ಆ್ಯಪೇ ನನ್ನ ಫೋನಲ್ಲಿ ಇಲ್ಲ, ಸೀರಿಯಸ್ಲಿ. ನಾನು ಡೌನ್ಲೋಡ್ ಮಾಡಿ ಟ್ರೈ ಮಾಡಿದ್ದೀನಿ, ಬಟ್ ನನಗೆಲ್ಲೋ ಒಂದು ಕಡೆ ಅದೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ಏನಂದರೆ ಡೌನ್ಲೋಡ್ ಮಾಡಿ ಕೇಳಿಸ್ಕೊಳ್ಳೋದು, ಅದಂದರೆ ನನ್ನ ಫೋನಲ್ಲೇ ಇರಬೇಕು ಆ ಥರ. ಆಮೇಲೆ ಡಿಲೀಟ್ ಮಾಡ್ತೀನಿ ನಾನು. ಆಮೇಲೆ ಮತ್ತೆ ಒಂದ್ಸತಿ ಕೇಳಿದ್ಮೇಲೆ ಮತ್ತೆ ನಾನು ಕೇಳಿಸ್ಕೊಳ್ಳೋದು ಇಲ್ಲಾಂದರೆ ನಾನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿಸ್ಕೊತೀನಿ. ಆದರೆ ಸ್ಪೋಟಿಫೈ ನಾನು ಯೂಸೇ ಮಾಡಲ್ಲ. ಐ ಲವ್ ಯು whoever it is, I love you all. Next,
ವುಡ್ ಯು ಎವರ್ ಬಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್? ನೋ, ನೆವರ್. ಹೂಸ್ ಯೋರ್ ವರ್ಸ್ಟ್ ಎನಿಮಿ? ಐ ಆಮ್ ಮೈ ವರ್ಸ್ಟ್ ಎನಿಮಿ. ನಾನೇ ನನ್ನ ವರ್ಸ್ಟ್ ಎನಿಮಿ. ಬಿಕಾಸ್ ಒಂದು ಪ್ರಾಬ್ಲಮ್ನ ಹಾಕ್ಕೊಳ್ಳೋದೇ ನಾನು. ನನ್ನ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಪ್ರಾಬ್ಲಮ್ ಹೋಗಿ ನಾನಾಗಿ ಬೀಳೋದಂದರೆ ದಟ್ ಈಸ್ ಐಶ್ವರ್ಯ ಗೌಡ. ನೆಕ್ಸ್ಟ್ ಕ್ವಶನ್. ವಾಟ್ಸ್ ದ ಸ್ಟುಪಿಡೆಸ್ಟ್ ಥಿಂಗ್ ಯು ಥಾಟ್ ಹ್ಯಾಸ್ ಎ ಕಿಡ್? The stupidest thing that I thought as a kid, that when I grow up I'll be rich and happy. ದೊಡ್ಡವಳಾದ್ಮೇಲೆ ಒಳ್ಳೆ ದುಡ್ಡಿರುತ್ತೆ, ಫುಲ್ ಎಂಜಾಯ್ ಮಾಡ್ತೀನಿ, ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಸ್ಟುಪಿಡೆಸ್ಟ್ ಥಿಂಗ್. ಬಿಕಾಸ್ ಯಾವುದೂ ಮಾಡ್ತಾಯಿಲ್ಲ ನಾನು. ಹೌ ಓಲ್ಡ್ ಆರ್ ಯು? ಐ ಆಮ್ 21 years old. ನೆಕ್ಸ್ಟ್. Are you looking to date someone right now? No. Next. How tall are you? I'm pretty much tall, but ಎಷ್ಟು ಟಾಲ್ ಅಂತ ನನಗೆ ಗೊತ್ತಿಲ್ಲ. ಐ ಮೀನ್ ಏನು ಅಳತೆ ಮಾಡಿಲ್ಲ. ಸೊ ನನಗೆ ಗೊತ್ತಿಲ್ಲ ಎಷ್ಟು ಟಾಲ್ ಇದ್ದೀನಿ ಅಂತ. ಐ ನೋ ಐಡಿಯಾ. ಓಕೆ ಗಾಯ್ಸ್, ದಿಸ್ ವಾಸ್ ಎ ಕ್ವೆಶನ್ಸ್ ಯು ಆಲ್ ಆಸ್ಕ್ಡ್ ಮೀ. ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಯಾವ್ದಾದ್ರು ಕ್ವಶನ್ ನಾನು ಬಿಟ್ಟಿದ್ರೆ ಅಂದರೆ ಆನ್ಸರ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನೆಕ್ಸ್ಟ್ ಯಾವ್ದಾದ್ರು ಆ ಥರ ಹಾಕಿದಾಗ ನಿಮ್ಮ ಕ್ವಶನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಹೋಲ್ ವಿಡಿಯೋ. ಆ್ಯಂಡ್ ದಯವಿಟ್ಟು ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ಹೇಳ್ದಂಗೆ ಪಿಕಪ್ ಲೈನ್ನ ಕಮೆಂಟ್ ಹಾಕೋದು ಕೂಡ ಮರಿಬೇಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇದನ್ನು ಇನ್ನೊಬ್ಬರು ಕೂಡ ಶೇರ್ ಮಾಡಿ. ಆ್ಯಂಡ್ ನನಗೆ ಇವತ್ತೇನೋ ಆಗಿದೆ, ತುಂಬ ತೊದಲ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.